ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಇನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಈ ಒಂದು ವಿಡಿಯೋದಲ್ಲಿ CSC ಮುಖಾಂತರ IT ರಿಟರ್ನ್ಸ್ ಯಾವ ರೀತಿ ಮಾಡೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಚಾನಲಲ್ಲಿ ನಾನು CSCಗೆ ಸಂಬಂಧಪಟ್ಟಂತಹ ವಿಡಿಯೋಸು ಮತ್ತು ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಒಂದು ವೆಬ್ಸೈಟ್ ಅಂದರೆ CSC ರಿಜಿಸ್ಟ್ರೇಷನ್. ಆಲ್ರೆಡಿ ನೀವು CSC ರಿಜಿಸ್ಟ್ರೇಷನ್ ಆಗಿದೆಯಾ ಅಂತಂದರೆ ಡೈರೆಕ್ಟ್ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ನೀವು ರಿಜಿಸ್ಟರ್ ಆಗಿಲ್ಲ ಅಂತಂದರೆ ಕೆಳಗಡೆ ಗೌರ್ಮೆಂಟ್ ಸರ್ವಿಸ್ ಅಂತ ಬ್ರೌಸ್ ಅಂತ ಇದೆಯಲ್ಲ, ಬ್ರೌಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ, ಇಲ್ಲಿ ರಿಜಿಸ್ಟ್ರೇಷನ್ ಓಪನ್ ಆಗಿದೆ. ನೀವು ರಿಜಿಸ್ಟರ್ ಕೂಡ ಆಗ್ಬೋದು. ಆಲ್ರೆಡಿ ನಾನು ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಕೊಟ್ಟ ತಕ್ಷಣ ನನಗೆ ಏನು ಡೀಟೇಲ್ಸ್ ಆಲ್ರೆಡಿ ಎಂಟರ್ ಆಗಿದೆ. ನಾನು ಯೂಸರ್ ಐಡಿ ಮತ್ತೆ ಇದನ್ನ ಹಾಕ್ಬಿಟ್ಟು ರಿಜಿಸ್ಟರ್ನ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಟ್ಯಾಕ್ಸ್ ಟು ವಿನ್ ಅಂತ, ಇದಕ್ಕೆ ನಮಗೆ ಸಪೋರ್ಟ್ ಆದ CSC ಸಪೋರ್ಟ್ ಆಗಿರೋದು ಟ್ಯಾಕ್ಸ್ ಟು ವಿನ್ ಅಂತ ಇದೆ. ಆಲ್ರೆಡಿ ನಿಮ್ಮ ಮೇನ್ ಪೇಜಲ್ಲೇ ಶೋ ಆಗುತ್ತೆ. ಇಲ್ಲಿ ಬೇಕಾದ್ರೂ ಕ್ಲಿಕ್ ಮಾಡ್ಬೋದು ಅಥವಾ ಇದಕ್ಕೆ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂತ ನೋಡಿ, ಸೆಕೆಂಡ್ ಒನ್ ಅಂತ ಇದೆ ನೋಡಿ, ಇಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೇಮ್ ಅದಕ್ಕೆ ಟ್ಯಾಕ್ಸ್ ಟು ವಿನ್ ಇದಕ್ಕೆ ಹೋಗುತ್ತೆ. ನೀವು ಇಲ್ಲಿ ಫೈಲ್ ಇನ್ಕಮ್ ಟ್ಯಾಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಚೆಕ್ ITR ಸ್ಟೇಟಸ್ ಅಂತ ಸೆಲೆಕ್ಟ್ ಮಾಡ್ಬೋದು. ನಾನು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಿರೋದ್ರಿಂದ ನಾನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂತ ಆಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಲಾಗಿನ್ ವಿತ್ ಡಿಜಿಟಲ್ ಸೇವಾ ಕನೆಕ್ಟ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಸೇಮ್ ನಿಮ್ಮ CSC ID ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ, ಎಂಟ್ರಿ ಆಗಿದ್ರೆ ಡೈರೆಕ್ಟ್ ತಗೊಳುತ್ತೆ. ಅಥವಾ ನೀವು ಎಂಟ್ರಿ ಮಾಡಿ ID ನಂಬರ್ ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡಿ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಅದಾದ್ಮೇಲೆ ಇಲ್ಲಿ ನೀವು ಕೆಲವೊಂದು ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ. ಏನಪ್ಪ ಅಂದರೆ ನಿಮ್ಮ ಪಾನ್ ಕಾರ್ಡ್ ಡೀಟೇಲ್ಸ್ ಮತ್ತು ನಿಮ್ಮ ಆಧಾರ್ ನಂಬರ್, ಡೇಟ್ ಆಫ್ ಬರ್ತ್, ಫಾದರ್ ನೇಮ್ ಅಂದರೆ ಲಾಸ್ಟ್ ನೇಮ್, ನಿಮ್ಮ ಲಾಸ್ಟ್ ನೇಮ್ನ ಎಂಟರ್ ಮಾಡಬೇಕಾಗುತ್ತೆ. VLE ಯೂಸರ್ ಅಥವಾ ಯಾರಾದ್ರು ಕಸ್ಟಮರ್ ಅಂದರೆ ನೀವೇ ಅಪ್ಲೈ ಮಾಡ್ತೀರಾ ಇಲ್ಲ ಯಾರಾದ್ರು ಕಸ್ಟಮರ್ ಅಪ್ಲೈ ಮಾಡ್ತೀರಾ ಅಂತ ತೋರಿಸುತ್ತೆ. ಅದಾದ್ಮೇಲೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಪಾಸ್ವರ್ಡ್ ಅಂತ, ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟಲ್ಲಿ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಈ ಒಂದು ಪಾಸ್ವರ್ಡ್ನ ಹಾಕಬೇಕಾಗುತ್ತೆ. ಇಲ್ಲ ಅಂತಂದ್ರೂ ನಡೆಯುತ್ತೆ, ಓಕೆ, ಪರವಾಗಿಲ್ಲ. ಕಸ್ಟಮರ್ ಮೊಬೈಲ್ ನಂಬರ್ನ ಹಾಕಬೇಕಂದ್ರೆ ನೀವೇ ಆಗಿರೋದ್ರಿಂದ ನಿಮ್ಮ ಮೊಬೈಲ್ ನಂಬರ್ನೇ ಹಾಕ್ಕೊಳ್ಳಿ. ಕಸ್ಟಮರ್ ಮೇಲ್ ID ಕೇಳುತ್ತೆ, ಅದು ನಿಮ್ಮದೇ ಮೇಲ್ ID ಹಾಕಿ ಮತ್ತು ಪಿನ್ ಕೋಡ್ ಹಾಕಿ, ಅಡ್ರೆಸ್ ಹಾಕಿ. ಅಂದರೆ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ರಿಜಿಸ್ಟರ್ ಆಗಿದೆಯೋ ಅಡ್ರೆಸ್ ಅದೇ ರೀತಿನೇ ಹಾಕಬೇಕಾಗುತ್ತೆ. VLE ಡೀಟೇಲ್ಸ್ ಬಂದ್ಬಿಟ್ಟು ಅಕಸ್ಮಾತ್ ಇಲ್ಲಿ ಕಸ್ಟಮರ್ ಹಾಕ್ತಿದ್ದೀರಾ ಅಂತಂದರೆ ಆ ಕಸ್ಟಮರ್ ಫೋನ್ ನಂಬರ್ ಏನಾದ್ರು ಪಿಕ್ ಮಾಡಲಿಲ್ಲ ಅಂತಂದರೆ ಆ್ಯಕ್ಚುಲಿ ಕಾಲ್ ಮಾಡ್ತಾರೆ. ರೇರ್ ಕಾಲ್ ಮಾಡೋದು. ಅಕಸ್ಮಾತ್ ಕಾಲ್ ಮಾಡಿದ್ರು ಅಂತಂದರೆ ನೀವು ಇಲ್ಲಿ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಅಕಸ್ಮಾತ್ ಯಾವುದೋ ಹೊಸ ನಂಬರ್ ಬಂದಿರ್ಬೋದು, ಪಿಕ್ ಮಾಡ್ದಲ್ಲೇ ಇರ್ಬೋದು. ಆ ರೀತಿ ಏನಾದರೂ ಆಯಿತು ಅಂತಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲಿ ನಿಮ್ಮ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಡೀಟೇಲ್ಸ್ ಆಫ್ ಕ್ಲೈಂಟ್, ಆಲ್ ಬ್ಯಾಂಕ್ ಅಕೌಂಟ್ಸ್ ಅಂತ, ಇಲ್ಲಿ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಇದರಲ್ಲಿ ಮೇನ್ ಇನ್ಕಮ್ ಸೋರ್ಸಸ್ ಡೀಟೇಲ್ಸ್ ಬಂದ್ಬಿಟ್ಟು ಸ್ಯಾಲ್ರಿ ಇನ್ಕಮು ಮತ್ತು ಕ್ಯಾಪಿಟಲ್ ಗೇನ್ ಟ್ರಾನ್ಸಾಕ್ಷನ್ಸು, ಬಿಸ್ನೆಸ್ ಇನ್ಕಮು, ಹೌಸ್ ಪ್ರಾಪರ್ಟಿ ಇನ್ಕಮ್, ಈ ರೀತಿ ಎಲ್ಲ ಇನ್ಫಾರ್ಮೇಷನ್ ಕೇಳುತ್ತೆ. ನಾನು 1 by 1 ಇಲ್ಲಿ ಎಂಟರ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನನ್ನ ಪಾನ್ ಕಾರ್ಡ್ ನಂಬರ್ನ ಹಾಕ್ತೀನಿ. ಫ್ರೆಂಡ್ಸ್, ಇದರಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಬ್ಲರ್ ಮಾಡ್ತಿರ್ತೀನಿ. ಯಾಕೆ ಅಂದರೆ ಸ್ವಲ್ಪ ಸೆಕ್ಯೂರಿಟಿ ರೀಸನ್ಗೋಸ್ಕರ ನನ್ನ ಪರ್ಸನಲ್ ಇನ್ಫಾರ್ಮೇಷನ್ ಎಲ್ಲ ಬೇರೆ ಕಡೆ ಲೀಕ್ ಬರಬಾರ್ದು ಅಂತ ನಾನು ಬ್ಲರ್ ಮಾಡಿರ್ತೀನಿ. ಆಧಾರ್ ನಂಬರ್ ಹಾಕಿದ್ದೀನಿ. ಈ ಡೇಟ್ ಆಫ್ ಬರ್ತ್ನ ಹಾಕಬೇಕು. ನಿಮ್ಮ ನೇಮ್, ಫಾದರ್ ನೇಮ್ನ ಹಾಕಬೇಕು. ಆದಮೇಲೆ ಫಸ್ಟ್ ನೇಮ್, ಓಕೆ, ಅದರಲ್ಲೇನು ಎಂಟರ್ ಮಾಡಬೇಡ. ನಿಮ್ಮ ಫಾದರ್ ನೇಮ್ ಆಯಿತು. ನಿಮ್ಮ ನೇಮ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ನಿಮ್ಮ ನೇಮ್ ಏನಿದೆ ಅದು ಕರೆಕ್ಟಾಗಿ ಶೋ ಆಗುತ್ತೆ. ಇಲ್ಲಿ ಟೈಪ್ ಬಂದ್ಬಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ, ನೀವೇ IT ರಿಟರ್ನ್ಸ್ ಮಾಡೋದಾಗಿದ್ರೆ ನಿಮ್ಮದು BLE ಅಂತ ಹಾಕಿ, ಅಥವಾ ಯಾರೋ ಕಸ್ಟಮರ್ದು ಆಗ್ತಾ ಇದ್ರೆ ಅಂತಂದರೆ ಇಲ್ಲಿ ಯೂಸರ್ ಆರ್ ಸಿಟಿಸನ್ ಅಂತ ಹಾಕಿ. ನಾನು ನಂದೇ ಹಾಕಿರೋದ್ರಿಂದ VLE ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಪಾಸ್ವರ್ಡ್ ಏನು ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಮೊಬೈಲ್ ನಂಬರ್ನ ಹಾಕ್ತಿದ್ದೀನಿ ಮತ್ತು ಇಮೇಲ್ ID ಹಾಕಿರ್ತೀನಿ, ಪಿನ್ ಕೋಡ್ ಹಾಕಿರ್ತೀನಿ. ಅದಾದಮೇಲೆ ಇಲ್ಲಿ ನೀವು ಅಡ್ರೆಸ್ನ ಎಂಟರ್ ಮಾಡಬೇಕಾಗತ್ತೆ. ಅದಾಕಿದ್ಮೇಲೆ ಇಲ್ಲಿ VLE ನಿಮ್ಮ ನೇಮ್ನೇ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡಿದಾದ್ಮೇಲೆ ಇಲ್ಲಿ ಸ್ಯಾಲರಿ ಇನ್ಕಮ್ ಅಂತ ಇದೆ. ಸ್ಯಾಲರಿ ಇನ್ಕಮ್ ನಾವೆಲ್ಲ VLE ಯಾರೆಲ್ಲ ಇದ್ದೀರೋ ಅಲ್ಲಿ ಸ್ಯಾಲರಿ ಇನ್ಕಮ್ ಬರಲ್ಲ, ಬಿಸ್ನೆಸ್ ಇನ್ಕಮ್ ಬರೋದು. ಆ್ಯಕ್ಚುಲಿ ಇದಕ್ಕೆ ನಾನು ಸ್ಯಾಲರಿ ಇನ್ಕಮ್ಗೆ ನೋ ಅಂತ ಹಾಕಿನಿ. ಕ್ಯಾಪಿಟಲ್ ಗೇನ್ ಟ್ರಾನ್ಸಾಕ್ಷನ್ ಅಂತಂದರೆ ಅಕಸ್ಮಾತ್ ನೀವು ಅದು ಈಗ ಮ್ಯೂಚುವಲ್ ಫಂಡ್ಸ್ ಅಥವಾ ಟ್ರೇಡಿಂಗಲ್ಲಿ ಏನಾದ್ರು ನೀವು ದುಡ್ಡು ತೊಗೊತಾ ಇದ್ರೆ ಅಂದರೆ ಎಸ್ ಅಂತ ಹಾಕಬೇಕಾಗುತ್ತೆ. ಎಸ್ ಅಂತ ಇಲ್ಲಿ ಅಪ್ಲೋಡ್ ಬ್ರೋಕರ್ ಸ್ಟೇಟ್ಮೆಂಟ್ ಅಂದರೆ ನೀವು ಸ್ಟೇಟ್ಮೆಂಟ್ ಬರುತ್ತೆ, ನಿಮಗೆ ಎಷ್ಟೆಲ್ಲ ಬಂದಿದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನು ಯಾವುದೇ ರೀತಿ ಕ್ಯಾಪಿಟಲ್ ಗೇನಲ್ಲಿ ಆಗ್ತಾ ಇಲ್ಲ, ಇನ್ವೆಸ್ಟ್ ಮಾಡ್ತಾ ಇಲ್ಲ.
ಅದಕ್ಕೆ ನಾನು ನೋ ಅಂತ ಇರ್ತೀನಿ. ಯಾರು ಇತ್ತು ಅಂತಂದ್ರೆ ನೀವು ಕ್ಯಾಪಿಟಲ್ ಗೇನ್ ಟ್ರಾನ್ಸಾಕ್ಷನ್ ಐಡಿ ನಂಬರ್ ಹಾಕ್ಲೇಬೇಕಾಗುತ್ತೆ. ಇಲ್ಲಿ ಬಿಸ್ನೆಸ್ ಇನ್ಕಮ್ ಅದರ್ ಇನ್ಕಮ್ ಅಂತ ಬರುತ್ತೆ. ಇಲ್ಲಿ ನಮಗೆ ಬರ್ತಾ ಇರೋದು ಇಲ್ಲಿ ಬಿಸ್ನೆಸ್ ಇನ್ಕಮ್ ಅಂದ್ರೆ VL ಯಾರೆಲ್ಲ ಇದಾರೋ ಅವ್ರಿಗೆ ಬಿಸ್ನೆಸ್ ಇನ್ಕಮ್ ಇರೋದ್ರಿಂದ ನಾನು ಇಲ್ಲಿ ಎಸ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಲೆಸ್ ದ್ಯಾನ್ 20 lakhs ಟರ್ನ್ ಓವರ್ ಅಂತ ಬರುತ್ತೆ. 20 lakhs ಗಿಂತ ಕಡಿಮೆ ಇದ್ಯಾ 20 lakhs ಗಿಂತ ಜಾಸ್ತಿ ಇದೆ ಟೋಟಲ್ ಒಂದು ವರ್ಷಕ್ಕೆ ಇನ್ಕಮ್ ಅಂತಂದ್ರೆ ನಾನು ಬಿಲೋ 20 lakhs ಅಂತ ಹಾಕ್ತೀನಿ. ಹೌಸ್ ಪ್ರಾಪರ್ಟಿ ಇನ್ಕಮ್ ಅಂದ್ಬಿಟ್ಟು ಇಲ್ಲಿ ಎಸ್ ಅಂತ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ನೋ ಅಂತ ಇದ್ರೆ ನೋ ಅಂತ ಹಾಕಿ. ಇಲ್ಲಿ ಬಂದು ನೋಡಿ, ಇಲ್ಲಿ ಆನ್ಯುವಲ್ ಇನ್ಕಮ್ 25 ಲಕ್ಷ ಇದೆಯಾ ಅಂತ ತೆಗಿ ಎಸ್ ಅಂತ ಹಾಕ್ಬೋದು, ಅಥವಾ ನಾಟ್ ಶೋರ್ ಅಂತೆಲ್ಲ ಹಾಕ್ಬೋದು. ಅಥವಾ ಇಲ್ಲಿ ನೀವು ಅಷ್ಟಾದ್ಮೇಲೆ ಇಲ್ಲಿ ನಿಮ್ಮ ಪಾನ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಪಾನ್ ಕಾರ್ಡ್ನ ಅಪ್ಲೋಡ್ ಮಾಡಿದಾದ್ಮೇಲೆ ಇಲ್ಲಿ ನೀವು ಅಸೈನ್ಮೆಂಟ್ ಇಯರ್ ಅಂತ ಬರುತ್ತೆ. ಅಸೈನ್ಮೆಂಟ್ ಇಯರ್ ಬಂದ್ಬಿಟ್ಟು ನಾನು ಲಾಸ್ಟ್ ಇಯರ್ ಆಲ್ರೆಡಿ ಅಂದ್ರೆ 21-22 ಫೈಲ್ ಮಾಡಿದ್ದೆ. ನಾನೀಗ 22-23ನ ಫೈಲ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ 22-23ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ನೋಡಿ ಫ್ರೆಂಡ್ಸ್, VL ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ದಾರೆ VL ನಲ್ಲಿ ಅವರಿಗೆ ಅಪ್ಲಿಕಬಲ್ ಅಮೌಂಟ್ ಬಂದ್ಬಿಟ್ಟು 398 ರೂಪಾಯಿ ಇರುತ್ತೆ. ಅಂದ್ರೆ 40% ಡಿಸ್ಕೌಂಟ್ ಇರುತ್ತೆ. ಅಕಸ್ಮಾತ್ ಯಾರೋ ಕಸ್ಟಮರ್ ಹತ್ರ ಇದ್ರೆ ನಿಮಗೆ 642 ರೂಪಾಯಿನೇ ಬಿಲ್ ಬರೋದು. ಆ ಬಿಲ್ಲು ನಿಮಗೆ ಶೋ ಮಾಡ್ತೀನಿ. ನೀವು ಅಷ್ಟನ್ನ ನೀವು ಆ ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 642 ರೂಪಾಯಿ ಪೇ ಮಾಡೋ ಅವಶ್ಯಕತೆ ಇರಲ್ಲ, 398 ರೂಪಾಯಿ ಮಾತ್ರ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಇದಾದ್ಮೇಲೆ ನೀವು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಕೊಟ್ರೆ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅನ್ಸುತ್ತೆ. ಇಲ್ಲಿ ಸೇವಿಂಗ್ಸ್ ಓಕೆ, ಬ್ಯಾಂಕ್ ಅಕೌಂಟ್ನ ಮಿಸ್ ಆಗಿದೆ, ಸೇವಿಂಗ್ಸ್ ಅಕೌಂಟ್ ಎಲ್ಲ ಓಕೆ ಓಕೆ ಎಲ್ಲ ಕರೆಕ್ಟ್ ಆಗಿದೆ. ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಕೊಡ್ತೀನಿ. ಸಬ್ಮಿಟ್ ಅಂತ ಕ್ಲಿಕ್ ಕೊಟ್ಟಾದ್ಮೇಲೆ ನೋಡಿ ಫ್ರೆಂಡ್ಸ್, ಡೈರೆಕ್ಟ್ ಇಲ್ಲಿ ಸಬ್ಮಿಟ್ ಪೇಜ್ಗೆ ಅಂದ್ರೆ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ನಿಮ್ಮ CSC ID ನಲ್ಲಿ ವಾಲೆಟ್ ಅಲ್ಲಿ ಅಮೌಂಟ್ ಇದ್ರೆ ಮಾತ್ರ ಕಟ್ ಆಗೋದು. ಇಲ್ಲಿ ನೋಡಿ ನಿಮ್ಮ CSC ವಾಲೆಟ್ ಅಲ್ಲಿ 400 ರೂಪಾಯಿ ಇದ್ರೆ ಸಾಕಾಗುತ್ತೆ. ಇಲ್ಲಿ 398 ರೂಪಾಯಿ ನಿಮ್ಮ ಅಕೌಂಟ್ ಅಲ್ಲಿ ಕಟ್ ಆಗುತ್ತೆ. ನೋಡಿ ಇಲ್ಲಿ ಪಾಸ್ವರ್ಡ್ನ ಎಂಟರ್ ಮಾಡಬೇಕಾಗುತ್ತೆ. ವ್ಯಾಲಿಡೇಟ್ನ ಕೊಟ್ರೆ ನೀವು ವಾಲೆಟ್ ಪಿನ್ನ ಕೇಳುತ್ತೆ. ವಾಲೆಟ್ ಪಿನ್ ಕೊಟ್ಬಿಟ್ಟು ಪೇ 398 ಅಂತ ಕೊಟ್ಟರೆ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ. ಸಕ್ಸಸ್ಫುಲ್ ಆಯಿತು ಅಂತಂದ್ರೆ ನೋಡಿ ಇಲ್ಲಿ ಸಕ್ಸಸ್ಫುಲ್ ಆದಮೇಲೆ ನಿಮಗೆ 26A ಸರ್ಟಿಫಿಕೇಟ್ ಅಂದರೆ 26A ಸರ್ಟಿಫಿಕೇಟ್ ನಿಮಗೆ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನೀವು OTP ಮುಖಾಂತರ ನೀವು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸೆಂಡ್ OTP ಅಂತ ಬರುತ್ತೆ. ನೀವು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇಂಪೋರ್ಟ್ 26AS ಡೈರೆಕ್ಟ್ಲಿ ಫ್ರಮ್ ITD ವೆಬ್ಸೈಟ್ ಅಂತ ಬರುತ್ತೆ. ಇಲ್ಲಿ ರೈಟ್ ಕ್ಲಿಕ್ ಮೇಲೆ ಕ್ಲಿಕ್ ಕೊಟ್ಟರೆ ನಿಮಗೆ ರಿಜಿಸ್ಟರ್ ಅಂದರೆ ನಿಮ್ಮ ಆಧಾರ್ ನಂಬರ್ಗೆ ಯಾವ್ದು ಲಿಂಕ್ ಆಗಿತ್ತೋ ಅದಕ್ಕೆ ಒಂದು OTP ಬರುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ ಆಧಾರ್ ಕಾರ್ಡ್ OTP ಬರೋದು. ಅದು OTP ಬರಲಿಲ್ಲ ಅಂತಂದರೆ ಚೇಂಜ್ ಅಥೆಂಟಿಕೇಶನ್ ಮೆಥಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದೆ ನಿಮಗೆ ITD ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಆಧಾರ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು, ಅಂತ ITD ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಕಂಟಿನ್ಯೂ ಕೊಡು. ITD ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಟ್ಟರೆ ನೋಡಿ ಇಲ್ಲಿ ನಿಮ್ಗೆ ITDಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ ಬರುತ್ತೆ. ಅಂದರೆ ನಿಮ್ಮ ಪಾನ್ ಕಾರ್ಡ್ಗೆ ಲಿಂಕ್ ಆಗಿರೋದು ಅಥವಾ ನಿಮ್ಮ IT ವೆಬ್ಸೈಟ್ಗೆ ಲಿಂಕ್ ಆಗಿರೋಂಥ ಇದಕ್ಕೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. OTPನ ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. OTPನ ಎಂಟರ್ ಮೇಲ್ಗೆ ಒಂದು OTP ಬಂದಿರುತ್ತೆ ITDಗೆ ಲಿಂಕ್ ಆಗಿರೋದು ಮೇಲ್ಗೆ. ಎರಡು OTPನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ವೆರಿಫೈ OTPs ಅಂತ ಕೊಟ್ಟ ಮೇಲೆ ನೋಡಿ ಲೋಡಿಂಗ್ ಆಗ್ತಾ ಇದೆ. ನೋಡಿ 26AS ಇಂಪೋರ್ಟೆಡ್ ಅಂತ ಬರುತ್ತೆ. ಅದಾದ್ಮೇಲೆ ಪ್ರೊಸೀಡ್ ಅಂತ ಕ್ಲಿಕ್ ಕೊಡಬೇಕಾಗುತ್ತೆ. ಪ್ರೊಸೀಡ್ ಅಂತ ಕ್ಲಿಕ್ ಕೊಟ್ಟಾದ್ಮೇಲೆ ನೋಡಿ ನಿಮಗೆ ಸರ್ಟಿಫಿಕೇಟ್ ಅಂದರೆ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲಿ ಡನ್ ಅಂತ ಈ ರೀತಿ ಒಂದು ರೆಸಿಪ್ಟ್ ಸಿಗುತ್ತೆ. ಈ ರೆಸಿಪ್ಟ್ನ ನೀವು ಡೌನ್ಲೋಡ್ ಮಾಡಿ ಬೇಕಾದ್ರೂ ಇಟ್ಕೋಬಹುದು ಅಥವಾ ಹಂಗೆ ಬಿಟ್ಟು ನಡೆಯುತ್ತೆ. ಜಸ್ಟ್ ನಾನು ಪ್ರಿಂಟ್ ರೆಸಿಪ್ಟ್ ಅಂತ ಕೊಟ್ಟರೆ ಇಲ್ಲಿ ನೋಡಿ ಡೌನ್ಲೋಡ್ ಆಯಿತು ರೆಸಿಪ್ಟ್. ಶೋ ಮಾಡ್ತೀನಿ ನಿಮಗೆ ರೆಸಿಪ್ಟ್ನ. ನೋಡಿ ಫ್ರೆಂಡ್ಸ್, ಈ ರೀತಿ ನಿಮಗೆ ರೆಸಿಪ್ಟ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಇದನ್ನ ಬೇಕಾದ್ರೆ ನೀವು ಪ್ರಿಂಟ್ ಬೇಕಾದ್ರೂ ಕೊಟ್ಕೋಬೋದು. ಪ್ರಿಂಟ್ ಕೊಟ್ಕೊಳ್ಳಿ, ಫ್ಯೂಚರ್ ರೆಫರೆನ್ಸಿಗೆ ಬೇಕಾಗುತ್ತೆ, ಪ್ರಿಂಟ್ ಕೊಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟು ಕಂಪ್ಲೀಟ್ ಆಯಿತು ಅಂತಂದಮೇಲೆ ಈ ರೀತಿ ರೆಸಿಪ್ಟ್ ಸಿಗುತ್ತೆ. ಇಲ್ಲಿ VLE ಟ್ಯಾಕ್ಸ್ ಡ್ಯಾಶ್ಬೋರ್ಡ್ ಅಂತ ಬರುತ್ತೆ. ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಹೊಸ ಡ್ಯಾಶ್ಬೋರ್ಡ್. ಓಕೆ, ಸಮಥಿಂಗ್ ರಾಂಗ್ ಇದೆ. ಡೈರೆಕ್ಟ್ ನಾನು ಇದರಲ್ಲೇ ಲಾಗಿನ್ ಮಾಡಿ ತೋರಿಸ್ತೀನಿ. ಡ್ಯಾಶ್ಬೋರ್ಡ್ ಈ ರೀತಿ ಏನಾದ್ರು ಓಪನ್ ಆಗಲಿಲ್ಲ ಅಂತಲೇ ಮತ್ತೆ ರಿಟರ್ನ್ ನೀವು ಇದಕ್ಕೆ ಬರ್ಬೋದು. ಲಾಗಿನ್ ಪೇಜಿಗೆ ಬಂದ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಅಂತ ಸರ್ಚ್ ಮಾಡಿಬಿಟ್ಟು ನೋಡಿ. ಅಷ್ಟಾದಮೇಲೆ ಇಲ್ಲಿ ಲಾಗಿನ್ ವಿತ್ ಡಿಜಿಟಲ್ ಸೇವಾ ಕನೆಕ್ಟ್ ಅಂತ ಇದೆ. ಲಾಗಿನ್ ವಿತ್
ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಫ್ರೆಂಡ್ಸ್, ಈ ರೀತಿ ನಿಮಗೆ ಶೋ ಆಗುತ್ತೆ. ಇಲ್ಲಿ ITI ಟೋಟಲ್ ಬಂದ್ಬಿಟ್ಟು 2 ಇದೆ. ಆಲ್ ITI ರಿಟರ್ನ್ಸ್ ಅಂತ ITRs ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಇನ್ನು ಪ್ರೊಸೆಸಿಂಗ್ ಅಲ್ಲಿ ಇದೆ. ಟೋಟಲ್ 2 ಅಪ್ಲೈ ಮಾಡಿದೆ ಇವತ್ತು. ಲಾಸ್ಟ್ ಇಯರ್ದು, ಅದಕ್ಕಿಂತ ಲಾಸ್ಟ್ ಇಯರ್ದು ಟೋಟಲ್ 3 ಇಯರ್ಸ್ ಅಪ್ಲೈ ಮಾಡ್ಬೋದು. ನಾನು 2 ಇಯರ್ಸ್ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ನಾನು ಫ್ಯೂಚರಲ್ಲಿ ಯಾವಾಗ ಬೇಕಾದ್ರೂ ಅಪ್ಲೈ ಮಾಡ್ಕೋಬೋದು. ಜಸ್ಟ್ ಈಗ ಮುಗೀತು ಅಂತಂದರೆ 1 ವರ್ಷ ಮುಗೀತು ಅಂತಂದರೆ ಮತ್ತೆ ಫೈಲ್ ಮಾಡೋದಕ್ಕಾಗಲ್ಲ ಅಂತ 2 ವರ್ಷಕ್ಕೊಂದ್ಸರಿ ನಾನು IT ರಿಟರ್ನ್ಸ್ನ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ನೀವು ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ನನಗೆ ಗೊತ್ತಿದ್ದರೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ, ಅಥವಾ ಗೊತ್ತಿಲ್ಲ ಅಂತಂದ್ರು ಎಲ್ಲರೂ ತಿಳ್ಕೊಂಡಾದ್ರು ರಿಪ್ಲೈ ಮಾಡ್ತೀನಿ. ಬಟ್ ಲೇಟ್ ಆಗ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.